ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಮೋಸ ಮಾಡಲಾಗಿದೆ. ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ, ಆದರೆ ಯಾವುದೂ ರೀತಿಯ ನಿರೀಕ್ಷೆಗಳು ಇಲ್ಲಿ ಫಲಕಾರಿಯಾಗಿಲ್ಲ. ಬಾಗಲಕೋಟೆ ಜಿಲ್ಲೆಯ ಜನ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ, ನಮಗೆ ನಿರಾಸೆ ಆಗಿದೆ ಕೇಂದ್ರದ ಬಜೆಟ್ನಲ್ಲಿ ಅಂತ. ಬಾಗಲಕೋಟೆ ಕುಡಚಿ ರೈಲ್ವೆ ಯೋಜನೆಗೆ ಅನುದಾನ ಸಿಕ್ಕಿಲ್ಲ. ರೈಲ್ವೆ ಹೋರಾಟಗಾರರಿಂದ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯ ರೈಲ್ವೆ ಖಾತೆಯ ಸಚಿವ ಸೋಮಣ್ಣ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ವಿ. ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಮನವಿಯನ್ನು ಸಲ್ಲಿಸಿದ್ರು ಕೂಡ ನಮ್ಮ ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ, ಕೇಂದ್ರದಿಂದ ಅನುದಾನ ದಕ್ಕಿಲ್ಲ ಅಂತ ಹೇಳಿ ಬಾಗಲಕೋಟೆಯ ಜನ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ ಹಾಗೆ ನೋಡಿದ್ರೆ ರಾಜ್ಯದ ರೈಲ್ವೆ ವಿಭಾಗದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ತರುವಲ್ಲಿ ಸೋಮಣ್ಣ ಯಶಸ್ವಿಯಾಗಿದ್ದಾರೆ. ಬಟ್ ಬಾಗಲಕೋಟೆಯ ಬಹುನಿರೀಕ್ಷಿತ ಮತ್ತು ಬಹುದಶಕಗಳ ಕಾಲದಿಂದಲೂ ಕೂಡ ನೆನೆಗುದಿಗೆ ಬಿದ್ದಂಥ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟಿಗೆ ಚಾಲನೆ ಸಿಗುತ್ತೆ, ಅನುದಾನ ಸಿಗುತ್ತೆ ಅಂತ ಅಂದುಕೊಂಡಿದ್ರು ಅಲ್ಲಿನ ಜನ. ಆದರೆ ಅದು ಸಿಕ್ಕಿಲ್ಲ ಅನ್ನೋದು ಬಾಗಲಕೋಟೆಯ ಜನತೆಯ ಬೇಸರಕ್ಕೆ ಕಾರಣವಾಗಿದೆ. ಸೋಮಣ್ಣ ಅವರಿಗೂ ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದ್ವಿ ನಾವು, ಆದರೆ ಸೋಮಣ್ಣ ನಮ್ಮ ಬೇಡಿಕೆಯನ್ನು ಈಡೇರಿಸಬಹುದಾಗಿತ್ತು. ಹೇಳಿ ಕೇಳಿ ಸೋಮಣ್ಣ ಅವರು ನಮ್ಮ ರಾಜ್ಯದವರಾಗಿದ್ದಾರೆ, ಜೊತೆಗೆ ರೈಲ್ವೆ ರಾಜ್ಯ ಖಾತೆಯ ಸಚಿವರು ಕೂಡ ಆಗಿದ್ದಾರೆ. ಅವರು ಮನಸ್ಸು ಮಾಡಿದರೆ ನಮಗೆ ಅವಕಾಶ ಸಿಗ್ತಾ ಇತ್ತು. ಬಟ್ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂಥ ನಿನ್ನೆಯ ಬಜೆಟ್ನಲ್ಲಿ ನಮಗೆ ಯಾವುದೇ ರೀತಿಯ ಕುಡಚಿ ಬಾಗಲಕೋಟೆ ರೈಲ್ವೆಗಾಗಿ ಅನುದಾನ ಸಿಕ್ಕಿಲ್ಲ ಅನ್ನೋದು ಅವರ ಬೇಸರಕ್ಕೆ ಕಾರಣವಾಗಿದೆ.